ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಿಮ್ಮ ಎಲ್ಲರ ತಯಾರಿ ನಡೀತಾ ಇದೆ ಈ HSTR, GPSTR ಮತ್ತು PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ. ಇನ್ನೇನು ಕೆಲವೇ ದಿನದಲ್ಲಿ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುವಂತಹ ಈ ಒಂದು 3 ಕೋರ್ಸ್ ಅಥವಾ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿಯೋಗ್ರಫಿ ವಿಷಯದ ಮೇಲೆ ಕೇಳಬಹುದಾದಂತಹ ಕೆಲವೊಂದು MCQ ಕ್ವಶನ್ಸ್ ಅನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈ ಏಷ್ಯಾ ಕಾಂಟಿನೆಂಟ್ ರಿಲೇಟೆಡ್ ಆಗಿ ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಪಡ್ಕೊಳ್ಳಿ. ಪ್ರತಿದಿನವೂ ಕೂಡ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ನೀವು ವಾಚ್ ಮಾಡಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಆನ್ಲೈನ್ ಕೋರ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, GPSTR ಅಲ್ಲಿ ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಮತ್ತು ಪೇಪರ್ ಥರ್ಡ್ ಈ ಮೂರೂ ಕೂಡ ನಿಮಗೆ ಸಿಗುವಂತಹ ಒಂದು ಕಂಪ್ಲೀಟ್ ಪ್ಯಾಕೇಜನ್ನು ನಾವು ಆನ್ಲೈನ್ ಮೂಲಕ ನಿಮಗೆ ಕೊಡ್ತಾ ಇದ್ದೀವಿ. ಹಾಗೆ HSTR ಕೂಡ ನಿಮಗೆ ಆನ್ಲೈನ್ ಮೂಲಕ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಅದರ ಜೊತೆಗೆ ನೋಡಿ, HSTR, GPSTR, PM ಇದೆ, ಮತ್ತು CB ಕೂಡ ಇದೆ. ಹಾಗೆ PSTR ಕೋರ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ಕೋರ್ಸ್ಗಳು ನಿಮಗೆ ಸಿಗ್ತವೆ. ಇದನ್ನು ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಪೇಮೆಂಟನ್ನು ಮಾಡಿದರೆ ನಿಮಗೆ ಆಯಾ ಕೋರ್ಸಿಗೆ ಏನು ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ ಪ್ರಕಾರವಾಗಿ ನಿಮಗೆ ಕ್ಲಾಸನ್ನು ಮಾಡಿಕೊಡ್ತೀವಿ. ಹಾಗೆ PDF ನೋಟ್ಸನ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಟೆಸ್ಟ್ ಸೀರೀಸನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಅದರ ಜೊತೆಗೆ ನಿಮಗೆ ಅವಾಗ ಆನ್ಲೈನ್ ಲೈವ್ ಕ್ಲಾಸನ್ನು ಕೂಡ ನಿಮಗೆ ನೋಟಿಫಿಕೇಶನ್ ನಂತರದಲ್ಲಿ ಏನೇನು ಸಿಲೆಬಸ್ ಚೇಂಜ್ ಆಗಿರುತ್ತೋ ಅದನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಈ ಒಂದು ಎಕ್ಸಾಮಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ತಯಾರಿಯ ಜೊತೆಗೆ ನಮ್ಮ ಅಕಾಡೆಮಿ ವತಿಯಿಂದ ನಿಮಗೊಂದು ಸ್ಮಾಲ್ ಸರ್ವಿಸ್ ಅಂಥೇಳಿ ಈ ಒಂದು ಕ್ವಶನ್ ಸೀರೀಸನ್ನು ನಾವು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ಒಂದು ಏಷ್ಯಾ ಕಾಂಟಿನೆಂಟ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಹೇಗಿದಾವೆ ಅಂಥೇಳಿ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ಳೋದಾದರೆ, ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಏಷ್ಯಾದ ಅತ್ಯಂತ ಆಳವಾದ ಸರೋವರ ಯಾವುದಂತ ಇದೆ. ವಿಚ್ ಇಸ್ ದ ಡೀಪೆಸ್ಟ್ ಲೇಕ್ ಇನ್ ಏಷ್ಯಾ ಅಂತ. ಆಪ್ಷನಲ್ಲಿ ಮೃತ ಸಮುದ್ರ ಇದೆ, ಕ್ಯಾಸ್ಪಿಯನ್ ಸಿ ಇದೆ, ವಿಕ್ಟೋರಿಯಾ ಸರೋವರ ಇದೆ, ಹಾಗೆ ಬೈಕಲ್ ಸರೋವರ ಇದೆ. ನೋಡಿ, ಏಷ್ಯಾ ಖಂಡದಲ್ಲೇ ಅತಿ ಆಳವಾದಂತಹ ಸರೋವರ ಯಾವುದಪ್ಪ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಬೈಕಲ್ ಲೇಕ್ ಆಗಿರುತ್ತೆ. ಬೈಕಲ್ ಸರೋವರ ಇದು ಪ್ರಪಂಚದಲ್ಲೇ ಆಳವಾದಂಥ ಸರೋವರ. ಅಷ್ಟೇ ಅಲ್ಲದೆ ಏಷ್ಯಾ ಖಂಡದಲ್ಲೂ ಕೂಡ ಡಿಪೆಸ್ಟ್ ಆಗಿರುವಂಥ ಒಂದು ಲೇಕ್ ಬೈಕಲ್ ಸರೋವರವಾಗಿರುತ್ತೆ. ಹಾಗೆ ಆ ಬೈಕಲ್ ಸರೋವರ ಎಲ್ಲಿದೆ ಅಂಥೇಳಿ ನೋಡಿದಾಗ ಈ ಮ್ಯಾಪನ್ನು ನೋಡಿ ನಿಮಗೆ ಕ್ಲಿಯರ್ ಆಗುತ್ತೆ. ನೋಡಿ, ಇದೇ ಬೈಕಲ್ ಲೇಕ್. ಈ ಬೈಕಲ್ ಸರೋವರ ಇರುವಂಥದ್ದು ಯಾವ ಒಂದು ಕಂಟ್ರಿಯಲ್ಲಿದೆಯಪ್ಪ ಅಂದರೆ ರಷ್ಯಾದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ರಷ್ಯಾದಲ್ಲೇ ಅತಿ ಆಳವಾದಂತಹ ಸರೋವರ ಅಂತ ಕೇಳಿದ್ರು ಬೈಕಲ್ ಲೇಕ್, ಏಷ್ಯಾದಲ್ಲೇ ಅತಿ ಆಳವಾದಂಥ ಸರೋವರ ಕೇಳಿದ್ರು ಬೈಕಲ್ ಲೇಕ್, ಹಾಗೆ ಪ್ರಪಂಚದಲ್ಲೇ ಅತಿ ಆಳವಾದಂಥ ಸರೋವರ ಅಂತ ಕೇಳಿದ್ರು ಅದು ಬೈಕಲ್ ಸರೋವರವಾಗಿರುತ್ತೆ. ಎಲ್ಲಿದೆ ಅಂತ ಗೊತ್ತಾಯ್ತಲ್ಲ, ಯಾವ ರಾಷ್ಟ್ರದಲ್ಲಿದೆ ಇದು? ರಷ್ಯಾದಲ್ಲಿ ಕಂಡು ಬರುವಂಥದ್ದನ್ನು ನೋಡ್ಬೋದು. ಹಾಗೆ ಇದನ್ನು ಬಿಟ್ಟರೆ ಇನ್ನು ನೋಡಿ, ಮೃತ ಸಮುದ್ರ ಇದೆ, ಕ್ಯಾಸ್ಪಿಯನ್ ಸಮುದ್ರ ಇದೆ, ಮತ್ತು ವಿಕ್ಟೋರಿಯಾ ಸರೋವರನೂ ಕೂಡ ಕಂಡುಬರುತ್ತೆ. ಅವುಗಳ ಬಗ್ಗೆನೂ ಕೂಡ ನಾವು ಬೇಸಿಕ್ ಆಗಿ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ವಿಕ್ಟೋರಿಯಾ ಲೇಕ್ ಅಂತ ಕಂಡು ಬರ್ತಾ ಇದೆ. ಈ ಮ್ಯಾಪನ್ನು ನೋಡಿದರೆ ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಯಾವ ಸರೋವರ ಇದೆ ಅಂದರೆ ಇದು ವಿಕ್ಟೋರಿಯಾ ಲೇಕ್. ಇದು ಹಾಗಾದರೆ ವಿಕ್ಟೋರಿಯಾ ಲೇಕ್ ಎಲ್ಲಿದೆ ಅಂತ ಕೇಳಿದರೆ ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಸರೋವರವಾಗಿರುತ್ತೆ. ಲಾರ್ಜೆಸ್ಟ್ ಲೇಕ್ ಇನ್ ಆಫ್ರಿಕಾ ಕಾಂಟಿನೆಂಟ್. ಹಾಗಾದರೆ ವಿಕ್ಟೋರಿಯಾ ಸರೋವರ ಯಾವ್ಯಾವ ಒಂದು ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದರೆ ನೋಡಿ, ಇಲ್ಲಿ ಉಗಾಂಡ ಇದೆ, ಹಾಗೆ ಇಲ್ಲಿ ಯಾವುದಿದೆಯಪ್ಪ ಅಂದರೆ ಕೀನ್ಯಾ ಇದೆ, ಇಲ್ಲಿ ಯಾವುದಿದೆಯಪ್ಪ ಅಂದರೆ ತಾಂಜೇನಿಯಾ ಇದೆ. ಉಗಾಂಡ, ಕೀನ್ಯಾ, ತಾಂಜೇನಿಯಾ ಈ ಮೂರು ರಾಷ್ಟ್ರಗಳ ಗಡಿಯಲ್ಲಿರುವಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ವಿಕ್ಟೋರಿಯಾ ಲೇಕ್. ಅಷ್ಟೇ ಅಲ್ಲದೆ ಈ ವಿಕ್ಟೋರಿಯಾ ಸರೋವರದಲ್ಲಿ ಒಂದು ನದಿ ಉಗಮವಾಗುತ್ತೆ. ಆ ನದಿ ಯಾವುದಪ್ಪ ಅಂದರೆ ಬಿಳಿ ನೈಲ್ ನದಿ, ವೈಟ್ ನೈಲ್ ರಿವರ್. ಒರಿಜಿನ್ ಪ್ಲೇಸ್ ಎಲ್ಲಪ್ಪ ಅಂತ ಕೇಳಿದರೆ ಅದು ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುವಂಥದ್ದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಡೆಡ್ ಸಿ ಇದೆ, ಮೃತ ಸಮುದ್ರ ಅಂತ ಕರಿತೀವಿ ಇದನ್ನು. ಈ ಮೃತ ಸಮುದ್ರ ಎಲ್ಲಿದೆಯಪ್ಪ ಅಂತ ಕೇಳಿದರೆ ಇಲ್ಲಿ ಇಸ್ರೇಲ್ ಇದೆ, ಈ ಕಡೆ ಜೋರ್ಡಾನ್ ಇದೆ. ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಇರುವಂಥ ಗಡಿಯಲ್ಲಿರುವಂಥ ಒಂದು ಸರೋವರ ಡೆಡ್ ಸಿ ಅಂತ ಕರಿತೀವಿ, ಮೃತ ಸರೋವರ ಅಂಥೇಳಿ. ಇದು ಹೈ ಸಾಲಿನಿಟಿ, ಹೆಚ್ಚು ಲವಣಾಂಶದಿಂದ ಕೂಡಿರುವಂಥ ಸರೋವರವಾಗಿರುತ್ತೆ. ಹಾಗಾಗಿ ಈ ಒಂದು ಸರೋವರದಲ್ಲಿ ಯಾವುದೇ ಜೀವಿಗಳು ಬದುಕೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಈ ಸರೋವರವನ್ನು ಡೆಡ್ ಸಿ ಅಂತ ಹೇಳಿ ಕರೆಯುವಂಥದ್ದು. ಎಲ್ಲಿದೆ ಅಂತ ಕೇಳಿದರೆ ಇಸ್ರೇಲು ಮತ್ತು ಜೋರ್ಡಾನ್ ಗಡಿಯಲ್ಲಿ ಇರುವಂತಹ ಒಂದು ಲೇಕ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಕ್ಯಾಸ್ಪಿಯನ್ ಸಮುದ್ರವಾಗಿರುತ್ತೆ. ಇದು ಕ್ಯಾಸ್ಪಿಯನ್ ಸಮುದ್ರ ಅಥವಾ ಲೇಕ್ ಅಂತಾನೂ ಕೂಡ ಕರೆಯೋದು.
ಲೇಕ್ ಅಂತ ಕರಿಬೇಕಂದ್ರೆ ಸುತ್ತಲೂ ಭೂಭಾಗ ಇರಬೇಕು. ಇದು ಸುತ್ತಲೂ ಭೂಭಾಗದಲ್ಲಿರುವಂತಹ ಮಧ್ಯದಲ್ಲಿ ನೀರಿದೆ. ಸೊ ಇದನ್ನು ಸಿ ಅಂತ ಕರಿತೀವಿ ಅಂದರೆ ಇದು ಲಾರ್ಜ್ ಆಗಿರುವಂತಹ ಒಂದು ವಾಟರ್ ಬಾಡಿ, ಅತಿ ದೊಡ್ಡದಾಗಿರುವಂತಹ ಜಲಭಾಗವಾಗಿರೋದ್ರಿಂದ ಇದನ್ನು ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಈ ಒಂದು ಕ್ಯಾಸ್ಪಿಯನ್ ಸಮುದ್ರ ಅನ್ನುವಂಥದ್ದು ಲಾರ್ಜೆಸ್ಟ್ ಇನ್ಲ್ಯಾಂಡ್ ವಾಟರ್ ಬಾಡಿ ಅಂತಲೇ ಕರಿತೀವಿ. ಅಂದರೆ ಭೂಮಿಯ ಮೇಲಿರುವಂತಹ ಅತಿ ಆಂತರಿಕವಾದಂತಹ ಅತಿ ದೊಡ್ಡ ಸರೋವರ ಅಂತಲೇ ಯಾವುದನ್ನು ಕರಿತೀವಪ್ಪ ಅಂದರೆ ಈ ಕ್ಯಾಸ್ಪಿಯನ್ ಸಮುದ್ರವನ್ನು ಕರೆಯುವಂಥದ್ದು. ನೋಡಿ, ಕ್ಯಾಸ್ಪಿಯನ್ ಸಮುದ್ರ ಅಜರ್ಬೈಜಾನ್ ಇದೆ, ಇಲ್ಲಿ ಇರಾನ್ ರಾಷ್ಟ್ರ ಇದೆ, ತುರ್ಕ್ಮೆನಿಸ್ತಾನ ಇದೆ. ಸೊ ಈ ಭಾಗಕ್ಕೆ ಬಂದಾಗ ತಜಿಕಿಸ್ತಾನ ಕಂಡುಬರುತ್ತೆ. ಸೊ ಇಷ್ಟು, ಮತ್ತು ಇಲ್ಲಿ ರಷ್ಯಾನೂ ಕೂಡ ಇದೆ. ಆ ಎಲ್ಲ ರಾಷ್ಟ್ರಗಳ ಗಡಿಯಲ್ಲಿ ಕಂಡುಬರುವಂತಹ ಒಂದು ಲೇಕ್ ಯಾವುದು ಅಥವಾ ಒಂದು ಸಿ ಯಾವುದಪ್ಪ ಅಂದರೆ ಕ್ಯಾಸ್ಪಿಯನ್ ಸಮುದ್ರವಾಗಿರುತ್ತೆ. ನೋಡಿ, ಆ ಒಂದು ಪ್ರಶ್ನೆಯಲ್ಲಿ 4 ಸರೋವರಗಳಿದ್ವು. ಆ 4 ಸರೋವರಗಳು ಯಾವ್ಯಾವ ರಾಷ್ಟ್ರದಲ್ಲಿ ಕಂಡುಬರ್ತವೆ, ಯಾವ್ಯಾವ ಖಂಡದಲ್ಲಿ ಕಂಡುಬರ್ತಾವೆ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಏಷ್ಯಾ ಖಂಡದ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ದೇಶ ಯಾವುದು? ಅಂದರೆ ಏಷ್ಯಾ ಖಂಡದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ದೇಶ ಯಾವುದು, ಸ್ಮಾಲೆಸ್ಟ್ ಕಂಟ್ರಿ ಅಂತ ಕೇಳಿದರೆ ಯಾವ ದೇಶವಾಗಿರುತ್ತೆ ಅನ್ನೋದು ನಮಗಿಲ್ಲಿ ಗೊತ್ತಿರಬೇಕು. ನೋಡಿ, ಆಪ್ಷನಲ್ಲಿ ಭೂತಾನ್ ಇದೆ, ಮಾಲ್ಡೀವ್ಸ್ ಇದೆ, ಬ್ರಹೇನ್ ಇದೆ, ಇಂಡೋನೇಷ್ಯಾ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಏಷ್ಯಾ ಖಂಡದ ಅತಿ ಚಿಕ್ಕ ರಾಷ್ಟ್ರ ಯಾವುದಪ್ಪ ಅಂದರೆ ಮಾಲ್ಡೀವ್ಸ್. ಮಾಲ್ಡೀವ್ಸ್ ಇಸ್ ಸ್ಮಾಲೆಸ್ಟ್ ಕಂಟ್ರಿ ಇನ್ ಏಷ್ಯಾ. ಹಾಗಾದರೆ ಏಷ್ಯಾ ಖಂಡದಲ್ಲೇ ಮಾಲ್ಡೀವ್ಸ್ ಅತಿ ಚಿಕ್ಕ ರಾಷ್ಟ್ರವಾದರೆ ಅತಿ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದರೆ ರಷ್ಯಾವಾಗಿರುತ್ತೆ. ಸೊ ಇದನ್ನು ಮ್ಯಾಪಲ್ಲೂ ಕೂಡ ನಾವು ನೋಡ್ಬೋದು, ಎಲ್ಲೆಲ್ಲಿ ಯಾವ್ಯಾವ ರಾಷ್ಟ್ರಗಳು ಕಂಡುಬರ್ತಾವೆ ಅಂಥೇಳಿ ಇಲ್ಲೂ ಕೂಡ ನೋಡ್ಬೋದು. ನೋಡಿ, ಇಲ್ಲಿ ಭಾರತ ಇದೆ, ಪಕ್ಕದಲ್ಲಿ ಶ್ರೀಲಂಕಾ ಇದೆ, ಇದೇ ಮಾಲ್ಡೀವ್ಸ್. ಕ್ಲಿಯರಾ? ಈ ಮಾಲ್ಡೀವ್ಸ್ ಇದೆಯಲ್ಲ, ಇದು ಏಷ್ಯಾ ಖಂಡದಲ್ಲೇ ಅತಿ ಚಿಕ್ಕದಾದಂತಹ ಒಂದು ರಾಷ್ಟ್ರವಾಗಿರುತ್ತೆ. ಹಾಗೆ ಈ ಭಾಗಕ್ಕೆ ಬಂದಾಗ ಇಲ್ಲಿ ರಷ್ಯಾ ಇದೆಯಲ್ಲ, ಇದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡದಾದಂತಹ ರಾಷ್ಟ್ರವಾಗಿರುತ್ತೆ. ಯಾವುದು? ಈ ರಷ್ಯಾ ಅನ್ನುವಂಥದ್ದು. ಹಾಗಾಗಿ ಎರಡೂ ಕೂಡ ನಾವಿಲ್ಲಿ ನೋಡ್ಬೋದು. ಆದರೆ ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ರಷ್ಯಾವಾಗಿರುತ್ತೆ. ಈ ರೀತಿ ಕ್ವಶನ್ಸನ್ನು ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಅಂತ ಕೇಳಿದರೆ ಅವ್ರು ಸ್ಮಾಲೆಸ್ಟ್ ಕೊಟ್ಟಿದ್ದಾರೆ, ನಮಗೆ ಲಾರ್ಜೆಸ್ಟ್ ಗೊತ್ತಿದ್ರೆ ಆಯಿತು. ಯಾವುದು? ರಷ್ಯಾ ಅನ್ನುವಂಥದ್ದು ಏಷ್ಯಾ ಖಂಡದ ಅತಿ ದೊಡ್ಡ ರಾಷ್ಟ್ರ. ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರನೂ ಕೂಡ ಯಾವುದಾಗಿರುತ್ತೆ? ರಷ್ಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಏಷ್ಯಾದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು ಅಂತ ಇದೆ. ಯಾವ ಕಂಟ್ರಿಯಲ್ಲಿ ಹೈಯೆಸ್ಟ್ ಟೀ ಪ್ರೊಡಕ್ಷನ್ ಆಗುತ್ತೆ ಅಂತ ಕೇಳಿದಾಗ ಆಪ್ಷನಲ್ಲಿ ಚೀನಾ ಇದೆ, ಭಾರತ ಇದೆ, ಶ್ರೀಲಂಕಾ ಇದೆ ಮತ್ತು ಪಾಕಿಸ್ತಾನ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಚೀನಾ ಇದೆಯಲ್ಲ, ಇದು ಏಷ್ಯಾದಲ್ಲೇ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡುವಂಥದ್ದು ಅಥವಾ ಟೀ ಪ್ರೊಡಕ್ಷನಲ್ಲಿ ನಂಬರ್ 1 ಕಂಟ್ರಿ ಇನ್ ಏಷ್ಯಾ ಅಂತ ಕೇಳಿದಾಗ ಅದು ಯಾವುದಾಗಿರುತ್ತಪ್ಪ ಅಂದರೆ ಚೀನಾ. ಅದರ ಜೊತೆಗೆ ನೆಕ್ಸ್ಟ್ ಭಾರತದಲ್ಲೂ ಕೂಡ ಅತಿ ಹೆಚ್ಚು ಟೀಯನ್ನು ಉತ್ಪಾದನೆಯನ್ನು ಮಾಡ್ತೀವಿ. ರೈಟ್. ನೆಕ್ಸ್ಟ್ 4ನೇ ಕ್ವಶನಿಗೆ ಹೋಗೋಣ. ವಿಶ್ವದ ಅತಿ ದೊಡ್ಡ ದ್ವೀಪ ಸಮೂಹ ರಾಷ್ಟ್ರ ಯಾವುದು? ನೋಡಿ, ಇಲ್ಲಿ ವಿಶ್ವದ ಅಥವಾ ಏಷ್ಯಾ ಖಂಡದಲ್ಲಿ ಅಂತಲೂ ಕೂಡ ಕೇಳ್ಬೋದು. ಲಾರ್ಜೆಸ್ಟ್ ಐಲ್ಯಾಂಡ್ ಕಂಟ್ರೀಸ್ ಅಂತ ಕರಿತೀವಿ, ಲಾರ್ಜೆಸ್ಟ್ ಆರ್ಕಿಪಿಲೇಗೋ. ಹಂಗಂದ್ರೆ ಅರ್ಥ ಏನಪ್ಪ ಅಂದರೆ ದ್ವೀಪ ರಾಷ್ಟ್ರ ಅಂಥೇಳಿ. ಹಾಗಾದರೆ ಯಾವುದು ಅಂಥೇಳಿ ನೋಡಿದಾಗ ಫಿಲಿಪೈನ್ಸ್ ಅಂತ ಇದೆ, ಜಪಾನ್ ಇದೆ, ಇಂಡೋನೇಷ್ಯಾ ಇದೆ, ಹಾಗೆ ಮಲೇಷಿಯಾ ಅಂತ ಕಂಡುಬರುತ್ತೆ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಇಂಡೋನೇಷ್ಯಾ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಇದನ್ನು ಮ್ಯಾಪಲ್ಲೂ ಕೂಡ ನೀವು ನೋಡ್ಬೋದು. ಇಂಡೋನೇಷ್ಯಾ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಅಥವಾ ಏಷ್ಯಾದಲ್ಲಿ ಅತಿ ದೊಡ್ಡ ದ್ವೀಪ ಸಮೂಹ ರಾಷ್ಟ್ರವಾಗಿರೋದನ್ನು ನೋಡ್ತೀವಿ. ಯಾವುದು? ಇಂಡೋನೇಷ್ಯಾ ಅನ್ನುವಂಥದ್ದು. ಹಾಗಾಗಿ 4ಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 5th ಕ್ವಶನಿಗೆ ಹೋಗೋಣ. ಏಷ್ಯಾವನ್ನು ಉತ್ತರ ಅಮೇರಿಕದಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು? ಏಷ್ಯಾವನ್ನು ಉತ್ತರ ಅಮೇರಿಕದಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು? ನೋಡಿ, ಇಲ್ಲಿ ಬೇರಿಂಗ್ ಸ್ಟ್ರೈಟ್ ಇದೆ, ಮಲಕಾ ಸ್ಟ್ರೈಟ್ ಇದೆ, ಪಾಕ್ ಜಲಸಂಧಿ ಇದೆ, ಹಾರ್ಮುಜ್ ಸ್ಟ್ರೈಟ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಉತ್ತರ ಅಮೇರಿಕ ಮತ್ತು ಏಷ್ಯಾವನ್ನು ಪ್ರತ್ಯೇಕಿಸುವಂತಹ ಸ್ಟ್ರೈಟ್ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಬೇರಿಂಗ್ ಜಲಸಂಧಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಯಾವ ಸ್ಟ್ರೈಟ್ ಅದು? ಬೇರಿಂಗ್ ಜಲಸಂಧಿ ಅನ್ನೋಂಥದ್ದು ಸರಿಯಾದಂಥ ಉತ್ತರ. ಹಾಗಾದರೆ ಈ ಬೇರಿಂಗ್ ಜಲಸಂಧಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆದರೆ 5ನೇ ಪ್ರಶ್ನೆಗೆ ಎಲ್ಲಿದೆ ಬೇರಿಂಗ್ ಜಲಸಂಧಿ, ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಇಲ್ಲಿ ನೋಡಿ, ಈ ಕಡೆ ರಷ್ಯಾ ಇದೆ. ರಷ್ಯಾದ ಯಾವ ಭಾಗ ಅಂತ ಕೇಳಿದರೆ ಇದು ಸೈಬೀರಿಯಾ. ಈ ಭಾಗ ನೋಡಿ, ಇದು ಅಮೇರಿಕಕ್ಕೆ ಸೇರಿರುವಂಥ ಭೂಭಾಗ ಅಲಸ್ಕಾ ಅಂತ ಇದೆ. ಅಲಸ್ಕಾ ಕ್ಲಿಯರಾ? ಅಮೇರಿಕನ್ ಸ್ಟೇಟ್ ಆಗಿರುವಂತಹ ಅಲಸ್ಕಾ.
ಇಲ್ಲಿದೆಯಲ್ಲ, ಇದೇ ಆ ಒಂದು ಜಲಸಂಧಿ ಆಗಿರುತ್ತೆ. ಇದೇ ಬೇರಿಂಗ್ ಸ್ಟ್ರೈಟ್ ಅಂತ ಕರೆಯೋದು. ಇದು ಬೇರಿಂಗ್ ಜಲಸಂಧಿ. ಈ ಎರಡು ಭೂಭಾಗದ ನಡುವೆ ಕಾಣಿಸ್ತಾ ಇದೆಯಲ್ಲ, ಇದೇ ಬೇರಿಂಗ್ ಜಲಸಂಧಿ. ಈ ಬೇರಿಂಗ್ ಜಲಸಂಧಿ ಇದೆಯಲ್ಲ, ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡದ ನಡುವೆ ಕಂಡುಬರುವಂತಹ ಜಲಸಂಧಿ. ರಾಷ್ಟ್ರವಾರು ಕೇಳಿದರೆ ರಷ್ಯಾ ಮತ್ತು ಅಮೇರಿಕದ ನಡುವೆ ಕಂಡುಬರುವಂತಹ ಒಂದು ಜಲಸಂಧಿ. ಅಲ್ಲಿನ ಏರಿಯಾ ಅಂತ ಕೇಳಿದರೆ ಸೈಬೀರಿಯಾ ಮತ್ತು ಅಲಸ್ಕದ ನಡುವೆ ಕಂಡುಬರುತ್ತೆ. ಹಾಗಾದರೆ ಬೇರಿಂಗ್ ಜಲಸಂಧಿ ಅನ್ನುವಂಥದ್ದು ಯಾವುದನ್ನು ಕನೆಕ್ಟ್ ಮಾಡುತ್ತಂತ ಕೇಳಿದರೆ, ಇಲ್ಲಿ ಬೇರಿಂಗ್ ಸಮುದ್ರ ಕಂಡುಬರುತ್ತೆ, ಇಲ್ಲಿ ಚುಕ್ಚಿ ಅಂತ ಸಮುದ್ರ ಕಂಡುಬರುತ್ತೆ. ಬೇರಿಂಗ್ ಸಿ ಮತ್ತು ಚುಕ್ಚಿ ಸಿಗೆ ಕನೆಕ್ಟ್ ಮಾಡುವಂಥ ಒಂದು ಸ್ಟ್ರೈಟ್ ಯಾವುದಪ್ಪ ಅಂದರೆ ಅದೇ ಬೇರಿಂಗ್ ಜಲಸಂಧಿ. ಹಾಗಾದರೆ ಬೇರಿಂಗ್ ಜಲಸಂಧಿ ಇವೆರಡನ್ನ ಕನೆಕ್ಟ್ ಮಾಡ್ತಾ ಇದೆ. ರಷ್ಯಾ ಮತ್ತು ಅಮೆರಿಕದ ನಡುವೆ ಕಂಡುಬರುತ್ತೆ, ಅಥವಾ ಏಷ್ಯಾ ಮತ್ತು ಅಮೆರಿಕದ ನಡುವೆ ಕಂಡುಬರುವಂತಹ ಒಂದು ಸ್ಟ್ರೈಟ್ ಆಗಿರುತ್ತೆ. ಈ ಜಲಸಂಧಿಯ ಮೂಲಕ ಒಂದು ಇಂಪಾರ್ಟೆಂಟ್ ರೇಖಾಂಶ ಹಾದೋಗುತ್ತೆ. ಯಾವುದಪ್ಪ ಅಂದರೆ 180 ಡಿಗ್ರಿ ಐಡಿಯಲ್ ಲೈನ್ ಪಾಸ್ ಆಗೋದು ಇಲ್ಲಿಂದಾನೆ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತೀವಿ. ಅಂತಾರಾಷ್ಟ್ರೀಯ ದಿನರೇಖೆ ಹಾದು ಹೋಗುವಂಥದ್ದು ಯಾವ ಜಲಸಂಧಿಯ ಮೂಲಕ ಅಂತ ಕೇಳಿದರೆ ಅದು ಬೇರಿಂಗ್ ಜಲಸಂಧಿಯ ಮೂಲಕ ಹಾದೋಗತ್ತೆ. ಹಾಗಾದರೆ ಆ ಒಂದು ಲೈನ್ ಯಾವುದಪ್ಪ ಅಂದರೆ 180 ಡಿಗ್ರಿ ರೇಖಾಂಶವಾಗಿರುತ್ತೆ. ನೋಡಿ, ಇದಿಷ್ಟು ಮಾಹಿತಿಯನ್ನು ನಾವು ಈ ಒಂದು ಬೇರಿಂಗ್ ಜಲಸಂಧಿಯ ಬಗ್ಗೆ ತಿಳ್ಕೋಬೇಕು. ಇದು 5ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಹಾರ್ಮುಜ್ ಸ್ಟ್ರೈಟ್ ಅಂತ ಇದೆ. ಇಲ್ಲಿ ನೋಡಿ, ಹಾರ್ಮುಜ್ ಜಲಸಂಧಿ ಅಂತ ಇದೆ. ಈ ಜಲಸಂಧಿ ಇರುವಂಥದ್ದು ಇದೇ ಭಾಗ, ಇಲ್ಲಿ ಕಾಣಿಸ್ತಾ ಇಲ್ಲ, ಇದೇ ಹಾರ್ಮುಜ್ ಸ್ಟ್ರೈಟ್. ಈ ಜಲಸಂಧಿ ಇಂಪಾರ್ಟೆಂಟ್ ಏನು? ಈಗ ಪ್ರೆಸೆಂಟು ವಾರ್ ನಡೀತಾ ಇರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ವಾರ್ ನಡೀತಾ ಇರುವಂಥದ್ದು. ಅದಕ್ಕೋಸ್ಕರ ಇರಾನ್ ಏನು ಮಾಡಿದೆಯಪ್ಪ ಅಂದರೆ ಈ ಭಾಗದಲ್ಲಿರುವಂತಹ ಹಾರ್ಮುಜ್ ಸ್ಟ್ರೈಟನ್ನು ಬಂದ್ ಮಾಡಿರೋದು ಕೂಡ ಗೊತ್ತಿರುವಂತಹ ವಿಷಯ ನಿಮಗೆ. ಏನೇನು ಇಂಪಾರ್ಟೆಂಟ್ ಇದು? ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ನೋಡಿದಾಗ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಡಿದಾಗ ಏನೆಲ್ಲ ಇಂಪಾರ್ಟೆಂಟ್ ಅಂತ ನೋಡಿದಾಗ, ಫಸ್ಟು ಹಾರ್ಮುಜ್ ಸ್ಟ್ರೈಟ್ ಎನ್ನುವಂಥದ್ದು ಯಾವ ವಾಟರ್ ಬಾಡಿಯನ್ನು ಕನೆಕ್ಟ್ ಮಾಡುತ್ತೆ, ಯಾವ ಜಲಭಾಗಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ನೋಡಿ, ಇಲ್ಲಿ ಪರ್ಷಿಯನ್ ಗಲ್ಫ್ ಈ ಕಡೆ ಇದೆ, ಗಲ್ಫ್ ಆಫ್ ಒಮೆನ್ ಅಂತ ಇದೆ. ಪರ್ಷಿಯನ್ ಗಲ್ಫ್ ಆಫ್ ಒಮೆನಿಗೆ ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿಯ ಹೆಸರೇನಪ್ಪ ಅಂದರೆ ಹಾರ್ಮುಜ್ ಸ್ಟ್ರೈಟ್ ಅಂತ ಕರಿತೀವಿ. ಎರಡು ಕಾನ್ಸೆಪ್ಟ್ ಕ್ಲಿಯರಾ? ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್, ಯಾವ ರಾಷ್ಟ್ರಗಳ ನಡುವೆ ಇದೆ ಅಂತ ಕೇಳಿದಾಗ, ಇಲ್ಲಿಂದ ಬಂದಾಗ ಇದು ಒಮೆನ್. ಯಾವ ರಾಷ್ಟ್ರ? ಒಮೆನ್. ಇದು ಒಮೆನ್ನ ಭೂಭಾಗ. ಇದು ಈ ಕಡೆ ಬಂದಾಗ ಯಾವ ರಾಷ್ಟ್ರ ಇದೆ ನೋಡಿ? ಇರಾನ್ ಇದೆ. ಒಮೆನ್ ಮತ್ತು ಇರಾನ್ ನಡುವೆ ಕಂಡುಬರುವಂತಹ ಜಲಸಂಧಿ ಯಾವುದಪ್ಪ ಅಂದರೆ ಹಾರ್ಮುಜ್ ಸ್ಟ್ರೈಟ್. ಎರಡನೇ ಇಂಪಾರ್ಟೆಂಟು. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು? ಹಾರ್ಮುಜ್ ಸ್ಟ್ರೈಟ್ ಎನ್ನುವಂಥದ್ದು ಯಾರ ಕಂಟ್ರೋಲಲ್ಲಿ ಇರೋದು ಅಂತ ಕೇಳಿದರೆ ಅದು ಇರಾನ್ ರಾಷ್ಟ್ರದ ಕಂಟ್ರೋಲಲ್ಲಿ ಕಂಡುಬರುವಂಥದ್ದು, ಅದಕ್ಕೆ ಸೇರಿರುವಂಥ ಭಾಗವಾಗಿರುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಏನಾದ್ರು ಯುದ್ಧಗಳಾಯಿತು ಅಥವಾ ಇರಾನ್ ಜೊತೆ ಯಾರು ಯುದ್ಧ ಮಾಡಿದರೆ ಫಸ್ಟ್ ಮಾಡುವಂಥ ಕೆಲಸ ಏನಪ್ಪ ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ಕಟ್ ಮಾಡ್ತಾರೆ ಅವರು. ಯಾಕೆ ಅಂತ ಕೇಳಿದರೆ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಈ ಹಾರ್ಮುಜ್ ಜಲಸಂಧಿ ಅನ್ನುವಂಥದ್ದು ಪ್ರಪಂಚದಲ್ಲಿ ಅತಿ ಹೆಚ್ಚು ತೈಲವನ್ನು ಆ ಜಲಸಂಧಿಯ ಮೂಲಕ ಹೋಗ್ತೇವೆ. ವರ್ಲ್ಡಲ್ಲಿ 20% ಅಷ್ಟು ಆಯಿಲ್ ಎಕ್ಸ್ಪೋರ್ಟ್ ಆಗುವಂಥದ್ದು ಈ ಭಾಗದಿಂದನೇ ಹೊರಗಡೆ ಹೋಗೋದು ಬೇರೆ ರಾಷ್ಟ್ರಗಳಿಗೆ. 25% ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಹೋಗೋದು ಕೂಡ ಈ ಭಾಗದಿಂದನೇ. ನೋಡಿ, ಇವುಗಳನ್ನು ಗಲ್ಫ್ ಕಂಟ್ರೀಸ್ ಅಂತ ಕರಿತೀವಿ. ಯಾವ್ಯಾವುದು? UAE, ಒಮೆನ್, ಖತ್ತಾರ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಮತ್ತು ಸೌದಿ ಅರೇಬಿಯಾ, ಇದನ್ನು ಗಲ್ಫ್ ಕಂಟ್ರೀಸ್ ಲಿಸ್ಟಲ್ಲಿ ಹಾಕ್ತೇವೆ. ಹಾಗಾಗಿ ಇವೆಲ್ಲ ರಾಷ್ಟ್ರಗಳು, ಇರಾಕ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಸೌದಿ ಅರೇಬಿಯಾ, ಖತ್ತಾರ್ ಆಗಿರ್ಬೋದು, UAE, ಎಲ್ಲ ರಾಷ್ಟ್ರಗಳಲ್ಲೂ ಪೆಟ್ರೋಲಿಯಂ ಪ್ರೊಡಕ್ಷನ್ ಹೈಯೆಸ್ಟ್ ಆಗುತ್ತೆ. ಆ ಪೆಟ್ರೋಲಿಯಂ ಪ್ರೊಡಕ್ಷನ್ ಹೈಯೆಸ್ಟ್ ಆಗೋದ್ರಿಂದ ಯಾವ ಜಲಸಂಧಿಯ ಮೂಲಕ ಪೆಟ್ರೋಲಿಯಂ ಹೋಗುತ್ತಂದರೆ ಇದೇ ಹಾರ್ಮುಜ್ ಸ್ಟ್ರೈಟ್ ಮೂಲಕ ಹೋಗುವಂಥದ್ದು. ಅದು ಬಂದ್ ಮಾಡಿದರೆ ಆ ಪೆಟ್ರೋಲಿಯಂ ಹೋಗೋಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ಹಡಗುಗಳು ಅದೇ ಭಾಗದಲ್ಲಿ ನಿಂತ್ಕೋಬೇಕಾಗತ್ತೆ. ಸೊ ಇಂತಹ ಒಂದು ಸಿಚುವೇಶನ್ ಈಗ ಪ್ರೆಸೆಂಟ್ ಕಂಡು ಬರ್ತಾ ಇರೋದು. ಗ್ಯಾಸ್ ಸಮಸ್ಯೆ ಉಂಟಾಗ್ತಾ ಇದೆ, ಅದರ ಜೊತೆಗೆ ಪೆಟ್ರೋಲು ಸಮಸ್ಯೆ ಉಂಟಾಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಈ ಹಾರ್ಮುಜ್ ಸ್ಟ್ರೈಟ್ ಆಗಿರುತ್ತೆ. ಹಾಗಾಗಿ ಈ ಹಾರ್ಮುಜ್ ಸ್ಟ್ರೈಟ್ ಬಗ್ಗೆ ನೀವು ಕರೆಂಟ್ ರಿಲೇಟೆಡ್ ಆಗಿ ಸ್ವಲ್ಪ ಕೀ ಪಾಯಿಂಟನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಯಾಕಂದರೆ ಮುಂದೆ ಬರ್ತಾ ಇರೋಂತಹ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆಯಾಗಿ ಬರುವಂತಹ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈಗ ಎರಡು ಜಲಸಂಧಿ ಗೊತ್ತಾಯಿತು. ಯಾವ್ಯಾವುದು? ಬೇರಿಂಗ್ ಜಲಸಂಧಿ ಮತ್ತು ಹಾರ್ಮುಜ್ ಜಲಸಂಧಿ ಅನ್ನೋದು ಗೊತ್ತಾಯಿತು. ಮಲಕಾ ಜಲಸಂಧಿ ಮತ್ತು ಪಾಕ್ ಸ್ಟ್ರೈಟ್ ಅನ್ನೋದು ಎಲ್ಲಿದ್ದಾವೆ ಅದನ್ನು ನೋಡೋದಾದರೆ ಇದು ಮಲಕಾ ಜಲಸಂಧಿ ಇಲ್ಲಿದೆ ನೋಡಿ. ಇದು ಮಲಕಾ ಜಲಸಂಧಿಯ ಭಾಗ. ಇಲ್ಲಿ ನೋಡಿ, ಇದು ಅಂಡಮಾನ್ ನಿಕೋಬಾರ್ ದ್ವೀಪ. ಇಲ್ಲಿ ಅಂಡಮಾನ್ ಸಮುದ್ರ ಕಂಡುಬರುತ್ತೆ. ಈ ಕಡೆ ಬಂದಾಗ ಸೌತ್ ಚೀನಾ ಸಿ, ದಕ್ಷಿಣ ಚೀನಾ ಸಮುದ್ರ ಕಂಡುಬರುತ್ತೆ.
ಅಂಡಮಾನ್ ಸಿ ಮತ್ತು ಸೌತ್ ಚೀನಾ ಸಿಗೆ ಕನೆಕ್ಟ್ ಮಾಡುವಂಥ ಜಲಸಂಧಿ ಯಾವುದಪ್ಪ ಅಂದರೆ ಮಲಕ್ಕಾ ಸ್ಟ್ರೈಟ್ ಕನೆಕ್ಟ್ ಮಾಡುತ್ತೆ. ರಾಷ್ಟ್ರವಾರು ನೋಡ್ತಾ ಹೋದಾಗ ಇದು ಇಂಡೋನೇಷ್ಯಾ ಮತ್ತು ಮಲೇಷಿಯಾದ ನಡುವೆ ಕಂಡುಬರುವಂಥದ್ದು. ಯಾವುದು ಈ ಒಂದು ಸ್ಟ್ರೈಟ್ ಮಲಕ್ಕಾ ಇಂಡೋನೇಷ್ಯಾ ಮತ್ತು ಮಲೇಷಿಯಾದ ನಡುವೆ ಕಂಡುಬರುವಂತಹ ಒಂದು ಜಲಸಂಧಿ ಆಗಿರುತ್ತೆ. ನೋಡಿ, ಪ್ರಪಂಚದಲ್ಲೇ ಅತಿ ಉದ್ದವಾದ ನೌಕಾಯಾನಕ್ಕೆ ಬಳಸುವಂತಹ ಜಲಸಂಧಿ ಯಾವುದಪ್ಪ ಅಂದರೆ ಆ ಸ್ಟ್ರೈಟೇ ಮಲಕ್ಕಾ ಸ್ಟ್ರೈಟ್. ಪ್ರಪಂಚದಲ್ಲೇ ಅತಿ ಉದ್ದವಾದ ನೌಕಾಯಾನಕ್ಕೆ ಬಳಸುವಂತಹ ಜಲಸಂಧಿ ಯಾವುದಪ್ಪ ಅಂದರೆ ಅದು ಮಲಕ್ಕಾ ಜಲಸಂಧಿ ಆಗಿರುತ್ತೆ. ಇದು ಏಷ್ಯಾ ಖಂಡದಲ್ಲೇ ಕಂಡುಬರುವಂಥದ್ದು. ಹಾಗೆ ಈ ಭಾಗಕ್ಕೆ ಬನ್ನಿ. ಈ ಭಾಗದಲ್ಲಿ ಪಾಕ್ ಸ್ಟ್ರೈಟ್ ಅಂತ ಇದೆ. ಇಲ್ಲಿ ನೋಡಿ, ಪಾಕ್ ಜಲಸಂಧಿ ಇದೆ. ಪಾಕ್ ಜಲಸಂಧಿ ಈ ಕಡೆ ಶ್ರೀಲಂಕಾ ಇದೆ, ಈ ಕಡೆ ಯಾವುದಿದೆಪ್ಪ ಅಂದರೆ ಭಾರತ ಕಂಡುಬರುತ್ತೆ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂತಹ ಜಲಸಂಧಿ ಯಾವುದಪ್ಪ ಅಂದರೆ ಪಾಕ್ ಜಲಸಂಧಿ ಆಗಿರುತ್ತೆ. ಅಲ್ಲಿಂದ ಈ ಕಡೆ ಬಂದಾಗ ಗಲ್ಫ್ ಆಫ್ ಮನ್ನಾರು ಕೂಡ ಕಂಡುಬರುತ್ತೆ. ಮನ್ನಾರ್ ಖಾರಿ ಇರುವಂಥದ್ದು, ಅದರ ಮೇಲ್ಭಾಗದಲ್ಲೇ ಪಾಕ್ ಜಲಸಂಧಿ ಕಂಡುಬರುತ್ತೆ. ಒಟ್ಟಾರೆ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ಆಗಿರೋದನ್ನು ನೋಡ್ತೀವಿ. ನೋಡಿ, ಇವು ಜಲಸಂಧಿಯ ಬಗ್ಗೆ ಕೇಳಿದಾಗ, ಇಂಥ ಪ್ರಶ್ನೆ ಇದ್ದಾಗ ಈ ರೀತಿ ಅರ್ಥ ಮಾಡ್ಕೋಬೇಕು. ವಿತ್ ಮ್ಯಾಪಲ್ಲಿ ಯಾವ್ಯಾವ ವಾಟರ್ ಬಾಡಿ ಕನೆಕ್ಟ್ ಮಾಡುತ್ತೆ, ಅದು ಯಾವ ರಾಷ್ಟ್ರದಲ್ಲಿದೆ, ಯಾವ ಖಂಡದಲ್ಲಿದೆ, ಅದು ಇಂಪಾರ್ಟೆಂಟ್ ಏನಾದ್ರು ಇತ್ತಂದರೆ ನಾವು ಅದನ್ನು ತಿಳ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಮೌಂಟ್ ಎವರೆಸ್ಟ್ ಪರ್ವತವು ಯಾವ 2 ದೇಶಗಳ ನಡುವಿನ ಗಡಿಯಾಗಿದೆ ಅಂತ ಇದೆ. ಈ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಲೊಕೇಟೆಡ್ ಇರುವಂಥದ್ದು ಯಾವ ಕಂಟ್ರಿ ಬಾರ್ಡ್ರಲ್ಲಿದೆ ಅಂತ ಕೇಳಿದರೆ ಭಾರತ ಮತ್ತು ನೇಪಾಳ, ಚೀನಾ ಮತ್ತು ನೇಪಾಳ, ಭಾರತ ಮತ್ತು ಚೀನಾ ಮತ್ತು ಭೂತಾನ್ ಮತ್ತು ಚೀನಾದ ನಡುವಿನ ಗಡಿಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಚೀನಾ ಮತ್ತು ನೇಪಾಳದ ನಡುವಿನ ಗಡಿ. ಆದರೆ ನಾವು ಓದಬೇಕಾದ್ರೆ ಟಿಬೇಟ್ ಅಂತ ಕರಿತೀವಿ. ಟಿಬೇಟ್ ಯಾಕಿಲ್ಲ ಅಂದರೆ ಟಿಬೇಟ್ ಯಾರ ಕಂಟ್ರೋಲಲ್ಲಿ ಇದೆಯಪ್ಪ ಅಂದರೆ ಚೈನಾದ ಕಂಟ್ರೋಲಲ್ಲಿ ಇರೋದ್ರಿಂದ ಇದು ಚೀನಾ ಮತ್ತು ನೇಪಾಳದ ನಡುವಿನ ಗಡಿಯಾಗಿರುವಂಥದ್ದು ಯಾವ ಒಂದು ಪರ್ವತ ಅಂತ ಕೇಳಿದರೆ ಮೌಂಟ್ ಎವರೆಸ್ಟ್ ಆಗಿರುತ್ತೆ. ನೋಡಿ, ಈ ಮೌಂಟ್ ಎವರೆಸ್ಟನ್ನು ಈ ಮ್ಯಾಪಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ. ಈ ಕಡೆ ಚೀನಾ ರಾಷ್ಟ್ರ ಕಂಡು ಬರುತ್ತೆ, ಇಲ್ಲಿ ನೇಪಾಳ ಇದೆ. ಇದೇ ಮೌಂಟ್ ಎವರೆಸ್ಟ್ ಶಿಖರ. 2 ರಾಷ್ಟ್ರಗಳ ಗಡಿ ಭಾಗದಲ್ಲಿ ಇರುವಂಥದ್ದು ಮೌಂಟ್ ಎವರೆಸ್ಟ್. ಇದು ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಯಾವುದು? ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ ಅನ್ನೋದು ಪ್ರಪಂಚದ ಅತಿ ಎತ್ತರವಾದ ಪರ್ವತ ಶಿಖರ. ಇಲ್ಲಿಂದ ಒಂದು ಹಿಮಾಲಯ ಹಾದು ಹೋಗುತ್ತೆ. ಈ ಹಿಮಾಲಯವನ್ನು ಏನಂತ ಕರಿತೀವಿ ನಾವು? ಮಹಾ ಹಿಮಾಲಯ. ಈ ಮಹಾ ಹಿಮಾಲಯ ಇದೆಯಲ್ಲ, ಗ್ರೇಟ್ ಹಿಮಾಲಯದಲ್ಲಿರುವಂತಹ ಒಂದು ಪೀಕೆ ಮೌಂಟ್ ಎವರೆಸ್ಟ್. ಹಾಗೆ ಇದರ ಎತ್ತರ ಎಷ್ಟಪ್ಪ ಅಂದರೆ 8848.86 ಮೀಟರಷ್ಟು ಎತ್ತರ ಇರೋದನ್ನು ನಾವು ನೋಡ್ತೀವಿ. ಈಗಲೂ ಕೂಡ ಇದು ಬೆಳೀತಾ ಇರುವಂತಹ ಪರ್ವತ. ಯಾಕೆ ಬೆಳೀತಾ ಇದೆ ಅಂತ ಕೇಳಿದರೆ 2 ಭೂಫಲಕಗಳ ಕೊಲಿಷನ್ ಆಗ್ತಾ ಇದೆ, ಒಮ್ಮುಖಗೊಳ್ತಾ ಇದ್ದಾವೆ. ಯಾವ್ಯಾವುದು? ಈ ಕಡೆ ಯುರೇಷಿಯನ್ ಭೂಫಲಕ ಇದ್ದರೆ ಇಲ್ಲಿ ಇಂಡಿಯನ್ ಪ್ಲೇಟ್ ಇದೆ. 2 ಪ್ಲೇಟ್ಸ್ಗಳು ಕೊಲಿಷನ್ ಆಗ್ತಾ ಇರೋದ್ರಿಂದ ಆ ಪರ್ವತ ಏನಾಗಿದೆ? ಎತ್ತರಕ್ಕೆ ಬೆಳೀತಾ ಇರೋದನ್ನು ನೋಡ್ಬೋದು. ಹಾಗಾಗಿ ಇದನ್ನು ಬೆಳೀತಾ ಇರುವಂತಹ ಒಂದು ಮೌಂಟೇನ್ ಅಥವಾ ಪರ್ವತ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಇದರ ಲೊಕೇಶನ್ ನಮಗೆ ಗೊತ್ತಾಯಿತು, ಎಲ್ಲಿದೆ ಅನ್ನುವಂತಹ ಕಾನ್ಸೆಪ್ಟನ್ನು ಕೂಡ ನಾವಿಲ್ಲಿ ತಿಳ್ಕೋಬೇಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವ ಏಷ್ಯಾದ ನಗರವನ್ನು ಮುತ್ತುಗಳ ನಗರ ಎಂದು ಕರೆಯಲಾಗುತ್ತದೆ? ಮುಂಬೈ, ಹೈದರಾಬಾದ್, ಬ್ಯಾಂಕಾಕ್ ಮತ್ತು ಶಾಂಘೈ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಹೈದರಾಬಾದ್ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಹೈದರಾಬಾದ್ ಭಾಗದಲ್ಲಿ ಅತಿ ಹೆಚ್ಚು ಮುತ್ತು ಮತ್ತು ಹವಳಗಳನ್ನು ವ್ಯಾಪಾರ ಮಾಡೋದನ್ನು ನಾವು ನೋಡ್ಬೋದು. ಆ ವ್ಯಾಪಾರ ವಹಿವಾಟುಗಳು ಅಲ್ಲಿ ಹೆಚ್ಚಾಗಿ ಕಂಡುಬರೋದ್ರಿಂದ ಆ ನಗರವನ್ನು ಏನಂತ ಕರಿತೀವಿ? ಮುತ್ತುಗಳ ನಗರ ಅಂತಲೇ ಕರಿತೀವಿ. ಯಾವ ಸಿಟಿಯನ್ನು? ಹೈದರಾಬಾದ್ ಸಿಟಿಗೆ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಯಾಕಂದರೆ ವಹಿವಾಟು ಚೆನ್ನಾಗಿದೆ, ವ್ಯಾಪಾರ ನಡೆಯುವಂತಹ ಸ್ಥಳ ಅಲ್ಲಿ ಇಲ್ಲಿ ಹೈದರಾಬಾದಲ್ಲಿ. ಹಾಗಾಗಿ ಈ ಟೈಟಲನ್ನು ಕೊಟ್ಟಿರೋದನ್ನು ನೋಡ್ಬೋದು. ರೈಟ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳನ್ನು ಹೊಂದಿರುವ ಏಷ್ಯಾದ ದೇಶ ಯಾವುದು? ಆಕ್ಟಿವ್ ವಾಲ್ಕೆನೋಸ್ ಅಂತ ಕರಿತೀವಿ. ಅಂದರೆ ಜಾಗೃತ ಜ್ವಾಲಾಮುಖಿ. ಆಕ್ಟಿವ್ ವಾಲ್ಕೆನೋಸ್ ಅಂದರೆ ಸಕ್ರಿಯ ಮೀನ್ಸ್ ಜಾಗೃತ. ಈ ಆಕ್ಟಿವ್ ವಾಲ್ಕೆನೋಸ್ ಅತಿ ಹೆಚ್ಚು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಆಪ್ಷನಲ್ಲಿ ಜಪಾನ್ ಇದೆ, ಇಂಡೋನೇಷ್ಯಾ ಇದೆ, ಫಿಲಿಪೈನ್ಸ್ ಇದೆ, ಭಾರತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಂಡೋನೇಷ್ಯಾ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಇಂಡೋನೇಷ್ಯಾದಲ್ಲೇ ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳು ಕಂಡುಬರುವಂಥದ್ದು. ಯಾಕಂದರೆ ಈ ಇಂಡೋನೇಷ್ಯಾ ಅನ್ನುವಂಥದ್ದು ಪೆಸಿಫಿಕ್ ಓಷಿಯನ್ ಭಾಗದಲ್ಲಿ ಕಂಡುಬರ್ತವೆ. ಆ ಪೆಸಿಫಿಕ್ ಓಷಿಯನ್ ಪ್ಲೇಟ್ಸ್ ಇರೋದ್ರಿಂದ ಅಲ್ಲಿ ಯಾವಾಗಲೂ ಕೂಡ ವಾಲ್ಕೆನೋಸ್ ಎರಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ.
ನೋಡಿ, ಇದೇ ಸಕ್ರಿಯ ಜ್ವಾಲಾಮುಖಿ. ಯಾವಾಗಲೂ ಕೂಡ ಒಳಗಿರುವಂತಹ ಮ್ಯಾಗ್ಮಾ ಏನಾಗ್ತಾ ಇರುತ್ತೆ, ಹೊರಗಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಇದನ್ನೇ ಜಾಗೃತ ಜ್ವಾಲಾಮುಖಿಗಳು ಅಂತ ಕರೆಯೋದು. ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಆಗೋದು ಜಪಾನ್ ಮತ್ತು ಇಂಡೋನೇಷಿಯಾ, ಫಿಲಿಪೈನ್ಸ್ ಭಾಗದಲ್ಲೇ. ಹಾಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡುಬರೋದೇ ಜಪಾನ್, ಇಂಡೋನೇಷಿಯಾ ಮತ್ತು ಫಿಲಿಪೈನ್ಸ್ ಭಾಗದಲ್ಲಿ. ಯಾಕಂದರೆ ಅಲ್ಲಿ ಪ್ಲೇಟ್ಸ್ಗಳ ಕೊಲಿಷನ್ ಆಗ್ತಾ ಇರುತ್ತೆ, ಕನ್ವರ್ಜೆಂಟ್, ಡೈವರ್ಜೆಂಟ್, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅಂದರೆ ಆ ಎರಡು ಭೂಫಲಕಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋದು, ಒಂದರಿಂದ ಒಂದು ಸಪ್ರೇಟ್ ಆಗ್ತಾ ಇರ್ತವೆ, ಅಥವಾ ಆ ಭೂಫಲಕಗಳು ಒಂದಕ್ಕೊಂದು ಹೀಗೆ ಉಜ್ತಾ ಇರ್ತವೆ. ಆ ಒಂದು ಕಂಡೀಷನಲ್ಲಿ ಇರುವಂತಹ ರಾಷ್ಟ್ರಗಳು ಇವೆ. ಜಪಾನ್, ಇಂಡೋನೇಷಿಯಾ, ಫಿಲಿಪೈನ್ ರಾಷ್ಟ್ರ ಇರೋದ್ರಿಂದ ಅಲ್ಲಿ ಅತಿ ಹೆಚ್ಚು ಭೂಕಂಪನ ಜ್ವಾಲಾಮುಖಿಗಳು ಸಂಭವಿಸ್ತವೆ. ಇಲ್ಲಿ ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿ, ಆಕ್ಟಿವ್ ವಾಲ್ಕೆನೋಸ್ ಇರುವಂಥ ಕಂಟ್ರಿ ಯಾವುದಪ್ಪ ಅಂತ ಕೇಳಿದರೆ ಅದು ಇಂಡೋನೇಷ್ಯಾವಾಗಿರುತ್ತೆ. ರೈಟ್. ಇದು 8ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಏಷ್ಯಾದ ದೇಶವಲ್ಲ, ಏಷ್ಯಾದ ಕಂಟ್ರಿ ಯಾವುದು ಅಲ್ಲ ಅಂಥೇಳಿ ಕೇಳಿರುವಂಥದ್ದು. ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಥಾಯ್ಲ್ಯಾಂಡ್. ಥಾಯ್ಲ್ಯಾಂಡ್ ಅನ್ನುವಂಥದ್ದು ಏಷ್ಯಾದ ರಾಷ್ಟ್ರ. ಈಜಿಪ್ಟ, ನೇಪಾಳ, ವಿಯೆಟ್ನಾಂ. ಇಲ್ಲಿ ಸರಿಯಾದಂಥ ಉತ್ತರ ಈಜಿಪ್ಟ್ ಅನ್ನುವಂಥದ್ದು ಏಷ್ಯಾದ ರಾಷ್ಟ್ರವಲ್ಲ. ಥೈಲ್ಯಾಂಡು ಹೌದು, ನೇಪಾಳ ಹೌದು, ವಿಯೆಟ್ನಾಮು ಕೂಡ ಹೌದು. ಸೊ ಇದನ್ನು ಮ್ಯಾಪಲ್ಲೂ ಕೂಡ ನಾವು ಕ್ಲಿಯರ್ ಮಾಡ್ಬೋದು. ಯಾವ್ಯಾವ ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ಮ್ಯಾಪಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಇದು ಥೈಲ್ಯಾಂಡ್. ಯಾವ ರಾಷ್ಟ್ರ ಇದೆ? ಇಲ್ಲಿ ಥೈಲ್ಯಾಂಡ್ ಇದೆ. ನೆಕ್ಸ್ಟು ಇಂಡಿಯಾದ ಪಕ್ಕ ನೇಪಾಳ ಇರೋದು ಗೊತ್ತಿದೆ ನಿಮಗೆ, ಇದು ನೇಪಾಳ ಕಂಟ್ರಿ ಆಗಿರುತ್ತೆ. ವಿಯೆಟ್ನಾಮು ಕೂಡ ಇದೇ ಭಾಗದಲ್ಲಿ ಕಂಡುಬರುತ್ತೆ, ಇದು ವಿಯೆಟ್ನಾಂ ಆಗಿರುತ್ತೆ. ಸೊ ಆದರೆ ಈಜಿಪ್ಟ್ ಅನ್ನೋದು ಈ ಭಾಗದಲ್ಲಿ ಕಂಡುಬರಲ್ಲ. ಇದು ಆಫ್ರಿಕಾದಲ್ಲಿ ಕಂಡುಬರುವಂಥ ಒಂದು ರಾಷ್ಟ್ರ ಯಾವುದಪ್ಪ ಅಂದರೆ ಅದು ಈಜಿಪ್ಟ್ ಆಗಿರುತ್ತೆ. ಯಾವ ಕಾಂಟಿನೆಂಟಲ್ಲಿದೆ ಅದು? ಆಫ್ರಿಕನ್ ಕಾಂಟಿನೆಂಟ್ ಕಂಟ್ರಿ ಯಾವುದಪ್ಪ ಅಂದರೆ ಈಜಿಪ್ಟು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈಜಿಪ್ಟ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಈ ಕರ್ನಾಟಕ ಭೂಗೋಳ ಅಂತಾನೆ ನಿಮಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ಫುಲ್ ಆಗುವಂತಹ ಒಂದು ಕೈಪಿಡಿ ಯಾವುದಪ್ಪ ಅಂದರೆ ಕರ್ನಾಟಕ ಭೂಗೋಳ. ನೀವು UPSC, KPSC, ಗ್ರೂಪ್ ಸಿ, SSC, RRB ನೀವು ಯಾವುದೇ ಎಕ್ಸಾಮ್ ತೊಗೊಳ್ರಿ, ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳು ಅತಿ ಹೆಚ್ಚು ಕೇಳ್ತಾರೆ. ಅದರಲ್ಲೂ ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲಂತೂ ಕರ್ನಾಟಕ ಜಿಯೋಗ್ರಫಿ ಮೇಲೆ ಕನಿಷ್ಠ 7, 8, 10 ಕ್ವಶನ್ವರೆಗೂ ರೈಸ್ ಮಾಡ್ತಾನೆ. ಆ ನಿಟ್ಟಿನಲ್ಲಿ ನೋಡಿ, ಈ ಹಳೆಯ ಪ್ರಶ್ನೆ ಪತ್ರಿಕೆ ಅದರ ಜೊತೆಗೆ ಕಾನ್ಸೆಪ್ಟನ್ನು ಇಟ್ಕೊಂಡು ತಯಾರು ಮಾಡಿರುವಂತಹ ಒಂದು ಕೈಪಿಡಿನೇ ಈ ಕರ್ನಾಟಕ ಭೂಗೋಳ. ಈ ಕರ್ನಾಟಕ ಭೂಗೋಳವನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಅದಕ್ಕೆ ಏನು ಬೇಕು ಅಷ್ಟು ಕಾನ್ಸೆಪ್ಟನ್ನು ಕೊಟ್ಟಿದ್ದೀನಿ ನೋಡಿ. ಕರ್ನಾಟಕ ಭೂಗೋಳದಲ್ಲಿ ಕರ್ನಾಟಕ ಭೂಗೋಳ ಪರಿಚಯ ಒಟ್ಟು 20 ಅಧ್ಯಾಯಗಳನ್ನು ಹೊಂದಿದೆ. 20 ಚಾಪ್ಟರ್ಸ್ಗಳಿದ್ದಾವೆ. ಭೂಗೋಳದ ಪರಿಚಯ ಆಗಿರ್ಬೋದು, ಕರ್ನಾಟಕ, ಪ್ರಾಕೃತಿಕ ಲಕ್ಷಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಹಾಗೆ ನದಿ ವ್ಯವಸ್ಥೆ, ಜನಸಂಖ್ಯೆ ಎಲ್ಲದನ್ನು ಒಳಗೊಂಡಂತಹ 20 ಚಾಪ್ಟರ್ಸ್ಗಳು ನಿಮಗೆ ಸಿಗ್ತವೆ. ಅದರ ಜೊತೆಗೆ ಕರ್ನಾಟಕ ಜಿಲ್ಲೆಗಳ ಮಾಹಿತಿ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಮಾಹಿತಿನೂ ಕೂಡ ಈ ಒಂದು ಬುಕ್ಸಲ್ಲಿ ಸಿಗುತ್ತೆ ನಿಮಗೆ. ಅದರ ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸು ಕೂಡ ಇದರಲ್ಲಿ ಇರುತ್ತೆ. ಹಾಗೆ ಇದುವರೆಗೂ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಒಳಗೊಂಡಿರುವಂಥದ್ದು. ಅಷ್ಟು ಮಾಹಿತಿಯನ್ನು ಒಳಗೊಂಡಿರುವಂಥ ಒಂದೇ ಬುಕ್ಸಲ್ಲಿ ಅಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಅದು ಯಾವುದ್ರಲ್ಲಪ್ಪ ಅಂದರೆ ಕೇಳಿದರೆ ಅದು ಕರ್ನಾಟಕ ಭೂಗೋಳದಲ್ಲಿ. ನೋಡಿ ಸ್ನೇಹಿತರೆ, ಈ ಬುಕ್ಸ್ ಆಲ್ರೆಡಿ ಮಾರ್ಕೆಟಲ್ಲಿ ಭಾಳಷ್ಟು ಸೇಲ್ ಆಗಿರುವಂಥದ್ದು ಮತ್ತು ವಿದ್ಯಾರ್ಥಿಗಳಿಂದ ಒಳ್ಳೆ ಒಪಿನಿಯನ್ನು ಕೂಡ ಬಂದಿದೆ. ನಿಮಗೆ ಈ ಬುಕ್ಸ್ ಏನಾದರೂ ಬೇಕಿದ್ದರೆ ಇಲ್ಲೊಂದು ನಂಬರ್ ಕೊಡ್ತೀನಿ, 9008151560 ನಂಬರಿಗೆ ಕಾಲ್ ಮಾಡಿ ಬುಕ್ಸ್ ಏನಾದ್ರು ಬೇಕಂದರೆ ನಿಮ್ಮ ಮನೆಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅರೇಬಿಯನ್ ಪರ್ಯಾಯ ದ್ವೀಪ ಮತ್ತು ಭಾರತದ ನಡುವೆ ಯಾವ ಸಮುದ್ರವಿದೆ? ಒಂದು ಸೈಡ್ ಭಾರತ ಇದೆ, ಇನ್ನೊಂದು ಅರೇಬಿಯನ್ ಪರ್ಯಾಯ ದ್ವೀಪ ಇದೆ, ಅರೇಬಿಯನ್ ಪೆನಿನ್ಸುಲಾರ್ ಇದೆ. ಅದರ ಮಧ್ಯದಲ್ಲಿರುವಂತಹ ಸಮುದ್ರ ಯಾವುದು ಅಂತ ಕೇಳಿದರೆ ಆಪ್ಷನಲ್ಲಿ ಕೆಂಪು ಸಮುದ್ರ ಇದೆ, ಅರೇಬಿಯನ್ ಸಮುದ್ರ ಇದೆ, ಕ್ಯಾಸ್ಪಿಯನ್ ಇದೆ, ಕಪ್ಪು ಸಮುದ್ರ ಬ್ಲಾಕ್ ಸಿ ಇದೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಮ್ಯಾಪಲ್ಲಿ ನೀವೇ ಆನ್ಸರ್ ಮಾಡ್ತೀರಿ. ನೋಡಿ, ಈ ಭಾಗವನ್ನು ನಾವಿಲ್ಲಿ ನೋಡಿದಾಗ ಇದು ಅರೇಬಿಯನ್ ಪೆನಿನ್ಸುಲಾರ್ ಅಂತ ಕರಿತೀವಿ. ಅರೇಬಿಯನ್ ಪರ್ಯಾಯ ಭಾಗ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಕಡೆ ಯಾವುದಿದೆ ನೋಡಿ, ಇಂಡಿಯಾ ಇದೆ. ಯಾವ ಸಮುದ್ರ ಇದೆ ನೋಡಿ, ಇಲ್ಲಿ ಅರೇಬಿಯನ್ ಸಮುದ್ರ ಕಂಡುಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಅರೇಬಿಯನ್ ಸಮುದ್ರ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅರೇಬಿಯನ್ ಸಮುದ್ರವಾಗಿರುತ್ತೆ. ಕ್ಲಿಯರಾ? ನೋಡಿ,
ಈ ರೀತಿಯಾದಂತಹ ಕ್ವಶನ್ಸ್ ಅನ್ನು ಕೂಡ ಕೊಳ್ತಾನೆ. ಒಂದು ರಾಷ್ಟ್ರ, ಒಂದು ಪರ್ಯಾಯ ದ್ವೀಪದ ನಡುವೆ ಇರುವಂತಹ ಒಂದು ಸಮುದ್ರ ಯಾವುದಂತ ಕೇಳಿದರೆ ಅದು ಅರೇಬಿಯನ್ ಸಮುದ್ರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ವಿಶ್ವದ ಛಾವಣಿ ಎಂದು ಯಾವ ಪರ್ವತ ಶ್ರೇಣಿಯನ್ನು ಕರೆಯಲಾಗುತ್ತದೆ? ರೂಪ್ ಆಫ್ ದ ವರ್ಲ್ಡ್ ಅಂತಾನೆ ಕರಿತೀವಿ. ವಿಶ್ವದ ಛಾವಣಿ ಅಂತ ಹೇಳಿ ಕರೆಯೋದು ಆಂಡಿಸಿಗೋ, ಹಿಮಾಲಯನೋ, ಆಲ್ಫಸೋ, ರಾಕಿ ಅಂತ 4 ಪರ್ವತಗಳಿದ್ದಾವೆ. ಈಗ ಆಂಡಿಸ್ ಪರ್ವತ ಶ್ರೇಣಿ ಅನ್ನುವಂಥದ್ದು ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವಂಥದ್ದು. ಎಲ್ಲಿರುವಂಥದ್ದು? ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿಯ ಹೆಸರು ಆಂಡಿಸ್ ಮೌಂಟೇನ್ ರೇಂಜ್. ಹಾಗಾದರೆ ಈ ಆಂಡಿಸ್ ಪರ್ವತ ಶ್ರೇಣಿ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುತ್ತಂದರೆ ಇದು ಪ್ರಪಂಚದ ಅತಿ ಉದ್ದವಾದಂತಹ ಪರ್ವತ ಶ್ರೇಣಿ. ವರ್ಲ್ಡ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಯಾವುದಪ್ಪ ಅಂದರೆ ಅದು ಆಂಡಿಸ್ ಪರ್ವತ ಶ್ರೇಣಿ. ಓಕೆ, ನೆಕ್ಸ್ಟ್ ನೋಡಿ, ಹಿಮಾಲಯ ಪರ್ವತ ಶ್ರೇಣಿ ಅಂತ ಇದೆ. ಹಿಮಾಲಯ ಪರ್ವತ ಶ್ರೇಣಿ ಅಂತದ್ದು ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ. ಈ ಹಿಮಾಲಯ ಪರ್ವತ ಶ್ರೇಣಿ ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರಗಳನ್ನು ಹೊಂದಿರುವಂಥದ್ದು. ಹಾಗಾಗಿ ಈ ಒಂದು ಪರ್ವತ ಶ್ರೇಣಿಯನ್ನು ಏನಂತ ಕರೀತಾರಪ್ಪ ಅಂದರೆ ವಿಶ್ವದ ಛಾವಣಿ ಅಂತಲೇ ಕರಿತೀವಿ. ಯಾಕಂದರೆ ವರ್ಲ್ಡ್ ಹೈಯೆಸ್ಟ್ ಪೀಕ್ ಇರೋದಿಲ್ಲಿ ಹಿಮಾಲಯ ಪರ್ವತ. ಪ್ರಪಂಚದ 2ನೇ ಪರ್ವತ ಶಿಖರ ಇರೋದು ಎಲ್ಲಿ? 3ನೇದು ಕೂಡ ಇರೋದು ಅಲ್ಲೇನೆ. ಹೈಯೆಸ್ಟ್ ಪೀಕ್ ಯಾವುದು? ಮೌಂಟ್ ಎವರೆಸ್ಟ್. ಸೆಕೆಂಡ್ ಹೈಯೆಸ್ಟು K2, ಥರ್ಡ್ ಹೈಯೆಸ್ಟು ಕಾಂಚನಜುಂಗ. ಎಲ್ಲವೂ ಕೂಡ ಹಿಮಾಲಯ ಭಾಗದಲ್ಲೇ ಇದೆ. ಅದೇ ರೀತಿ ಆಲ್ಫಸ್ ಪರ್ವತ ಇರೋದು ಯುರೋಪ್ ಖಂಡದಲ್ಲಿ, ರಾಕಿ ಪರ್ವತ ಇರೋದು ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಈ 4 ಪರ್ವತಗಳಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಹಿಮಾಲಯ ಪರ್ವತವನ್ನು ವಿಶ್ವದ ಛಾವಣಿ ಅಂತ ಕರಿತೀವಿ. ಅದೇ ರೀತಿ ರೂಪ್ ಆಫ್ ದಿ ವರ್ಲ್ಡ್ ಅಂತ ಮತ್ತೊಂದು ಪದವನ್ನು ಬಳಕೆ ಮಾಡಿ ಯಾವ ಒಂದು ಟಿಬೇಟ್ ಪ್ರಸ್ಥಭೂಮಿಯನ್ನು, ಟಿಬೇಟ್ ಪ್ಲೇಟಿವನ್ನು ಏನಂತ ಕರಿತೀವಿ? ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತೀವಿ. ಅದು ಎತ್ತರವಾದಂತಹ ಒಂದು ಭೂಪ್ರದೇಶವಾಗಿರುತ್ತೆ. ಯಾವುದು? ಟಿಬೇಟ್ ಪ್ರಸ್ಥಭೂಮಿ. ಹಾಗಾಗಿ ಅದನ್ನು ರೂಪ್ ಆಫ್ ದ ವರ್ಲ್ಡ್ ಅಂತಲೂ ಕೂಡ ಕರಿತೀವಿ, ಟಿಬೇಟ್ ಪ್ರಸ್ಥಭೂಮಿಯನ್ನು. ನೋಡಿ, ಈ ರೀತಿಯಾಗಿ ಯಾವುದನ್ನು ಕರೀತಾರೆ ಅಂದರೆ ಏಷ್ಯಾದಲ್ಲಿರೋದು ಹಿಮಾಲಯ ಪರ್ವತವಾಗಿರೋದ್ರಿಂದ ಆ ಒಂದು ಹಿಮಾಲಯವನ್ನು ವಿಶ್ವದ ಛಾವಣಿ ಅಂತಲೇ ಕರೆಯುವಂಥದ್ದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದೇ ಹಿಮಾಲಯ ಪರ್ವತ ಶ್ರೇಣಿ. ಇದು ಹಿಮಾಲಯ ಭಾಗವಾಗಿರುತ್ತೆ. ಇದನ್ನೇ ವಿಶ್ವದ ಮೇಲ್ಛಾವಣಿ. ಇದು ಟಿಬೇಟ್ ಪ್ರಸ್ಥಭೂಮಿ ಆಗುತ್ತೆ. ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತಲೂ ಕೂಡ ಕರಿತೀವಿ. ಪ್ರಸ್ಥಭೂಮಿಯಲ್ಲಿ ಪರ್ವತ ಕೇಳಿದರೆ ಹಿಮಾಲಯ ಪರ್ವತ ಅಂತ ಆನ್ಸರ್ ಮಾಡಬೇಕು. ರೈಟ್, ನೆಕ್ಸ್ಟ್ ಹೋಗೋಣ. ಏಷ್ಯಾದ ಅತಿ ಉದ್ದವಾದ ನದಿ, ಲಾಂಗೆಸ್ಟ್ ರಿವರ್ ಇನ್ ಏಷ್ಯಾ ಅಂತ ಕೇಳಿದರೆ ಗಂಗಾ ನದಿ ಇದೆ, ಯಾಂಗ್ಟೇಜ್ ಅಂತ ಇದೆ, ಮೆಕಾಂಗ್ ಅಂತ ಇದೆ, ಸಿಂಧೂ ನದಿ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಯಾಂಗ್ಟೇಜ್ ರಿವರ್ ಇದೆಯಲ್ಲ, ಚೀನಾ ರಾಷ್ಟ್ರದ ಒಂದು ಪ್ರಮುಖ ನದಿ. ಆ ನದಿ ಏಷ್ಯಾ ಖಂಡದಲ್ಲೇ ಅತಿ ಉದ್ದ ನದಿಯಾಗಿರುತ್ತೆ. ಸೊ ಈ ನದಿಯನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದೇ ಯಾಂಗ್ಟೇಜ್ ರಿವರ್ ಅಂಥೇಳಿ. ಹಾಗಾದರೆ ಯಾಂಗ್ಟೇಜ್ ರಿವರ್ ಬಗ್ಗೆ ಮತ್ತೇನೇನು ಗೊತ್ತಿರಬೇಕು ನಮಗೆ? ರೈಟ್, ನೋಡಿ, ಇದರ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 6300 ಕಿಲೋಮೀಟರ್ ಅಷ್ಟು ಉದ್ದ ಹರಿಯುತ್ತಿದ್ದು. ಅಷ್ಟೇ ಅಲ್ಲದೆ ಪ್ರಪಂಚದ 3ನೇ ಅತಿ ಉದ್ದ ನದಿ, ವರ್ಲ್ಡಲ್ಲಿ ಥರ್ಡ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ನೋಡಿ, ಇದು ಟಿಬೇಟ್ ಪ್ರಸ್ಥಭೂಮಿಯಲ್ಲಿ ಉಗಮವಾಗುತ್ತೆ, ಪೂರ್ವ ಚೀನಾ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ನೋಡಿ, ಇಲ್ಲಿ ಈಸ್ಟ್ ಚೈನಾ ಸಿ ಅಂತ ಕಂಡುಬರುತ್ತೆ. ಇಲ್ಲಿ ಹೋಗಿ ಸೇರುವಂತಹ ಒಂದು ನದಿ ಯಾವುದಪ್ಪ ಅಂತ ಕೇಳಿದರೆ ಯಾಂಗ್ಟೇಜ್ ನದಿಯಾಗಿರುತ್ತೆ. ಇದು ಚೀನಾದ ಅತಿ ಉದ್ದ ನದಿ, ಹಾಗೆ ಏಷ್ಯಾ ಖಂಡದ ಅತಿ ಉದ್ದ ನದಿನೂ ಕೂಡ ಅಂತ ಕೇಳಿದರೆ ಅದು ಯಾಂಗ್ಟೇಜ್ ರಿವರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಏಷ್ಯಾದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದು? ನೋಡಿ, ವಿಚ್ ಡೆಸರ್ಟ್ ಇಸ್ ದ ಲಾರ್ಜೆಸ್ಟ್ ಇನ್ ಏಷ್ಯಾ ಅಥವಾ ಲಾಂಗೆಸ್ಟ್ ಅಂತಲೂ ಕೂಡ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ ಅಂದರೆ ಥಾರ್ ಮರುಭೂಮಿ. ನೋಡಿ, ಗೋಬಿ ಮರುಭೂಮಿ ಇದೆ, ಅರೇಬಿಯನ್ ಮರುಭೂಮಿ ಇದೆ, ಕಲಹರಿ ಮರುಭೂಮಿ ಇದೆ. ಇವೆಲ್ಲವೂ ಕೂಡ ಏಷ್ಯಾ ಖಂಡದಲ್ಲೇ ಇದ್ದರೆ ಕಲಹರಿ ಮಾತ್ರ ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಗೋಬಿ ಡೆಸರ್ಟ್ ಇದೆಯಲ್ಲ, ಗೋಬಿ ಮರುಭೂಮಿ ಅನ್ನುವಂಥದ್ದು ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಆಗಿರುತ್ತೆ. ರೈಟ್, ಹಾಗಾದರೆ ಇದು ಅತಿ ದೊಡ್ಡ ಮರುಭೂಮಿ ಅಂತ ಕ್ಲಿಯರ್ ಆದರೆ ಇದು ಎಲ್ಲಿದೆ? ನೋಡಿ, ಈ ಕಡೆ ಚೀನಾ ರಾಷ್ಟ್ರ ಇದೆ, ಇದು ಗಡಿ, ಇದು ಚೀನಾ. ಮೇಲ್ಭಾಗದಲ್ಲಿ ಯಾವುದಿದೆ ನೋಡಿ, ಮಂಗೋಲಿಯಾ ರಾಷ್ಟ್ರ ಇದೆ. ಹಾಗಾಗಿ ಚೀನಾ ಮತ್ತು ಮಂಗೋಲಿಯಾದ ಗಡಿಯಲ್ಲಿರುವಂತಹ ಒಂದು ಮರುಭೂಮಿ ಹೆಸರೇ ಗೋಬಿ ಡೆಸಾರ್ಟ್ ಅಂಥೇಳಿ. ಇದು ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿಯಾಗಿರುತ್ತೆ. ಕಂಟ್ರಿ ವೈಸಲ್ಲಿ ಕೇಳಿದಾಗ ಚೀನಾ ಮತ್ತು ಮಂಗೋಲಿಯಾ ರಾಷ್ಟ್ರದ ಗಡಿಯಲ್ಲಿರುವಂತಹ ಒಂದು ಡೆಸಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೂರ್ಯ ಉದಯಿಸುವ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ?
ಓಕೆ, ನೋಡಿ, ಲ್ಯಾಂಡ್ ಆಫ್ ದ ಸನ್ ರೈಸಿಂಗ್ ಅಂತ ಕರಿತೀವಿ. ರೈಸಿಂಗ್ ಸನ್ ಅಂತಾನೂ ಕೂಡ ಕರಿಬಹುದು. ಆಪ್ಷನಲ್ಲಿ ಚೀನಾ ಇದೆ, ಜಪಾನ್ ಇದೆ, ದಕ್ಷಿಣ ಕೊರಿಯಾ, ಥೈಲ್ಯಾಂಡ್ ಅಂತ ಇದೆ. ಎಲ್ಲವೂ ಕೂಡ ಏಷ್ಯನ್ ಕಂಟ್ರೀಸ್ಗಳೇ. ಆದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಜಪಾನನ್ನು ಪ್ರಪಂಚದಲ್ಲಿ ಏನಂತ ಕರಿತೀವಿ? ಸೂರ್ಯೋದಯದ ನಾಡು, ಸನ್ರೈಸ್ ಕಂಟ್ರಿ ಅಂತ ಕರಿತೀವಿ. ಯಾಕೆ ಜಪಾನನ್ನು ಸೂರ್ಯೋದಯದ ನಾಡು ಅಂತ ಕರಿತೀವಿ ಅಂದರೆ ಫಸ್ಟ್ ಸೂರ್ಯ ಹುಟ್ಟುವಂಥ ಭಾಗ ಯಾವುದಪ್ಪ ಅಂದರೆ ಜಪಾನ್ ರಾಷ್ಟ್ರದಲ್ಲೇ. ಹಾಗಾಗಿ ಜಪಾನನ್ನು ಸೂರ್ಯೋದಯದ ನಾಡು ಅಂತೇಳಿ ಕರೆಯುವಂಥದ್ದು. ಮ್ಯಾಪಲ್ಲಿ ನೋಡಿಬಿಡಿ, ಇದೇ ಜಪಾನ್, ಇಲ್ಲಿದೆ ನೋಡಿ. ಹಾಗಾಗಿ ಜಪಾನ್ ಈಸ್ಟರ್ನ್ ಸೈಡಲ್ಲಿರೋದ್ರಿಂದ ಇಲ್ಲಿ ಸೂರ್ಯ ಹುಡ್ತಾನಂದರೆ ಫಸ್ಟು ಸೂರ್ಯನ ಕಿರಣಗಳು ಬೀಳುವಂಥ ಯಾವ ರಾಷ್ಟ್ರದ ಮೇಲೆ? ಜಪಾನ್ ರಾಷ್ಟ್ರದ ಮೇಲೆ ಬೀಳುತ್ತೆ. ಹಾಗಾಗಿ ಜಪಾನನ್ನು ಸೂರ್ಯೋದಯದ ನಾಡು ಅಂತಲೇ ಕರೆಯೋದು. ಇಲ್ಲಿ ನೋಡಿ, ಅಲಸ್ಕಾ ಇದೆ. ಇಲ್ಲಿ ಅಮೇರಿಕದ ರಾಜ್ಯ ಒಂದು ಅಲಸ್ಕಾ. ಆ ಅಲಸ್ಕಾ ಭಾಗ ಏನಿದೆಯಲ್ಲ, ಆ ಅಲಸ್ಕಾಕ್ಕೆ ಸಂಬಂಧಪಟ್ಟಂತೆ ಏನು ಗುರುವ ಸನ್ ಸೈಟ್ ಅಂತ ಕರಿತೀವಿ, ಸೂರ್ಯಾಸ್ತದ ನಾಡು ಅಂತ ಕರಿತೀವಿ. ಯಾವುದನ್ನು? ಅಲಸ್ಕವನ್ನು. ಅದೇ ಭಾರತಕ್ಕೆ ಬಂದಾಗ ನಾವು ಭಾರತದಲ್ಲಿ ಸೂರ್ಯೋದಯದ ನಾಡು ಅಂತ ಅರುಣಾಚಲ ಪ್ರದೇಶವನ್ನು ಕರೆದ್ರೆ ಸೂರ್ಯಾಸ್ತದ ನಾಡು ಅಂತ ಗುಜರಾತ್ ಕರಿತೀವಿ, ಗುಜರಾತ್ನ ಕಚ್ಚಿಗೆ ಕರೆಯುವಂಥದ್ದು. ಅದೇ ಕರ್ನಾಟಕಕ್ಕೆ ಬಂದಾಗ ಸೂರ್ಯೋದಯದ ನಾಡು ಅಂತ ಹೇಳಿ ಯಾವುದನ್ನು ಕರಿತೀವಪ್ಪ ಅಂದರೆ ಮುಳಬಾಗಿಲು, ಕೋಲಾರ. ಸೂರ್ಯಾಸ್ತ ಅಂತ ಕೇಳಿದರೆ ಕಾರವಾರವನ್ನು ಕರಿತೀವಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಸೂರ್ಯಾಸ್ತದ ಭಾಗವಾಗಿರುತ್ತೆ. ವರ್ಲ್ಡ್ ಇಂಡಿಯಾ ಪ್ಲಸ್ ಕರ್ನಾಟಕ, ಅಷ್ಟು ಕಾನ್ಸೆಪ್ಟು ನಮಗಿಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವ ಏಷ್ಯಾದ ದೇಶವು ರಬ್ಬರನ್ನು ಅತಿ ಹೆಚ್ಚು ಉತ್ಪಾದಿಸುತ್ತದೆ? ಥೈಲ್ಯಾಂಡ್ ಇದೆ, ಮಲೇಷ್ಯಾ ಇದೆ, ವಿಯೆಟ್ನಾಂ ಇದೆ, ಇಂಡೋನೇಷ್ಯಾ ಇದೆ. ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ರಬ್ಬರ್ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ. ಏನಾದ್ರು ಒಂದೇ ಲೈನಲ್ಲಿ ಥೈಲ್ಯಾಂಡ್, ಮಲೇಷ್ಯಾ, ವಿಯೆಟ್ನಾಂ, ಇಂಡೋನೇಷ್ಯಾ ಅಂತ ಕೊಟ್ಟರೆ ಎಲ್ಲ ಸರಿನೇ. ಆದರೆ ಅದರಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಎಲ್ಲಾಗತ್ತೆ ಅಂತ ಕೇಳಿದರೆ ಥೈಲ್ಯಾಂಡ್ ರಾಷ್ಟ್ರ ಇದೆಯಲ್ಲ, ಅತಿ ಹೆಚ್ಚು ಏನನ್ನು ಉತ್ಪಾದನೆ ಆಗತ್ತಪ್ಪ ಅಂತ ಕೇಳಿದರೆ ರಬ್ಬರನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ಒಂದು ರಾಷ್ಟ್ರವಾಗಿರುತ್ತೆ. ಅದು ಬಿಟ್ಟರೆ ಮಲೇಷಿಯಾ, ಅದು ಬಿಟ್ಟರೆ ವಿಯೆಟ್ನಾಂ, ಅದು ಬಿಟ್ಟರೆ ಯಾವುದು ಇಂಡೋನೇಷ್ಯಾದಲ್ಲೂ ಕೂಡ ಅತಿ ಹೆಚ್ಚು ರಬ್ಬರನ್ನು ಉತ್ಪಾದನೆ ಮಾಡೋದನ್ನು ನೋಡ್ಬೋದು. ಹಾಗಾಗಿ 15ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಥೈಲ್ಯಾಂಡ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದಿಷ್ಟು ಕೂಡ ನಮಗೆ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟು, ಇಂಪಾರ್ಟೆಂಟು MCQ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಮುಂದಿನ ವೀಡಿಯೋಸ್ಗಳಲ್ಲಿ ಬೇರೆ ಬೇರೆ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಜಿಯೋಗ್ರಫಿ ವಿಷಯದ ಮೇಲೆ ಕೇಳ್ಬೋದಾದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗಳು 100% ನಿಮಗೆ ಬರುವಂತಹ HSTR, GPSTR, PSTR ಎಲ್ಲ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಇದೇ ಕಾನ್ಸೆಪ್ಟ್ ಬರೋದ್ರಿಂದ ನೀವು ವಿಡಿಯೋನ ವಾಚ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿನ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.